ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವ ಕಾಬೂಲ್ ಕಡಲೆ ಉಸುಲಿ ನೋಡಿ ಅಂತೆ ಹೇಗೆ ಬಂದಿದೆ. ನೋಡ್ಲಿಕ್ಕೆ ಕೂಡ ಚಂದ, ಅಷ್ಟೇ ರುಚಿ ಆಯ್ತಾ. ನಾನಿವತ್ತು ನಿಮಗೆ ದೇವಸ್ಥಾನದ ಶೈಲಿಯ ಕಾಬೂಲ್ ಕಡಲೆ ಉಸುಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಇದಂತೂ ನಮ್ಮ ಮಂಗಳೂರಿನಲ್ಲಿ ಭಾರಿ ಫೇಮಸ್ ಆದ ಒಂದು ತಿಂಡಿ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬಹುದು. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಕಾಬೂಲ್ ಕಡಲೆ ತಗೊಂಡಿದ್ದೇನೆ ನಾನಿಲ್ಲಿ. ಒಂದು ರಾತ್ರಿ ಫುಲ್ ನೆನೆಸಿಟ್ಟಿದ್ದೆ. ಒಂದು 7-8 ಗಂಟೆ ಆದರೂ ನೆನೆಬೇಕು. ಒಳ್ಳೆ ನಂದಿದೆ. ಒಂದು 1/4 kg ಆಗುವಷ್ಟಿದೆ ಇದರಲ್ಲಿ. ಇದನ್ನು ಇವಾಗ ಬೇಯಿಸುವ. ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಬೇಯಲಿಕ್ಕೆ ಬೇಕಾಗಿ ಮಾತ್ರ ನೀರನ್ನು ಸೇರಿಸಿದ್ರೆ ಆಯಿತು. ಇವಾಗಲೇ ಉಪ್ಪನ್ನು ಸೇರಿಸುವ. ಅಂದರೆ ಬೇಯಿಸುವಾಗಲೇ ಉಪ್ಪನ್ನು ಸೇರಿಸೋದ್ರಿಂದ ಉಪ್ಪು ಹೇಳ್ಕೊಳ್ತದೆ ಚಂದ. ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ಒಂದು 3-4 ವಿಸಿಲ್ ಕೂಗಿಸುವ. ನೋಡಿ, ಕಾಬೂಲ್ ಕಡಲೆ ಚಂದ ಬೆಂದಿದೆ. ನೀರೆಲ್ಲ ಬಸಿದುಕೊಂಡು ಈ ಥರ ಬೇರೆ ತಟ್ಟೆಗೆ ಹಾಕೊಳ್ಳುವ. ಅಂದರೆ ಉಸುಳಿ ಮಾಡಬೇಕಾದ್ರೆ ಸ್ವಲ್ಪ ಕೂಡ ನೀರಿರಬಾರ್ದು. ನೋಡಿ, ನಾವು ಕಡಲೆ ಬೇಯಿಸಿದ ನೀರು ಕೂಡ ವೇಸ್ಟ್ ಆಗುದಿಲ್ಲ. ಅದನ್ನು ನೀವು ಬೇಕಾದರೆ ಹಾಗೆ ಕುಡಿಬಹುದು. ಭಾರಿ ಪ್ರೋಟೀನ್ ಇರ್ತದೆ ಅದರಲ್ಲಿ. ನೋಡಿ, 1/4 kg ಇಷ್ಟ ಆಗಿದೆ ಬೆಂದ ನಂತರ. ಇನ್ನು ನಾವು ಕಾಬೂಲ್ ಕಡಲೆ ಉಸುಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನಾವು ಫಸ್ಟಿಗೆ ಉಂಟಲ್ಲ ಪ್ರೊಸೀಜರ್ ಏನಂತ ಹೇಳಿದರೆ ಒಗ್ಗರಣೆ ಕೊಡುವಂಥದ್ದು. ಅದಕ್ಕೆ ಬಾಣಲಿ ಇಟ್ಟಿದ್ದೇನೆ. 1.5 ಚಮಚದಷ್ಟು ಎಣ್ಣೆ ಹಾಕೊಳ್ಳುವ. ಪ್ಯೂರ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಸಾಸಿವೆ, ಎರಡನ್ನು ಒಟ್ಟಿಗೆ ಹಾಕೊಳ್ಳುವ. ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿಲಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ಒಂದು 2 ಎಸಳು ಕರಿಬೇವು ಹಾಕೊಳ್ಳುವ. 2 ಉದ್ದುದ್ದಕ್ಕೆ ಕಟ್ ಮಾಡಿದ ಹಸಿಮೆಣಸು ಸ್ವಲ್ಪ ಬಾಡಿಸುವ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇನ್ನು ಬೇಯಿಸಿದ ಕಾಬೂಲ್ ಕಡ್ಡೆಯನ್ನು ಸೇರಿಸುವ. ಇವಾಗ ನೋಡಿ, ನಾವು ಎಣ್ಣೆಯಲ್ಲಿ ಈ ಕಡಲೆಯನ್ನು ಫ್ರೈ ಮಾಡುವ. ಮತ್ತೆ ನೀರೆಲ್ಲ ಎಂತ ಸೇರಿಸ್ಲಿಕ್ಕಿಲ್ಲ, ಕಡಲೆ ಆಲ್ರೆಡಿ ಬೆಂದಿದೆ. ನಾವು ಜಸ್ಟ್ ಒಗ್ಗರಣೆ ಕೊಡೋದು ಮಾತ್ರ ಫೈನಲ್ ಆಗಿ. ಈ ತರ ಒಗ್ಗರಣೆ ಎಲ್ಲ ಕಡೆಗೆ ಬರಬೇಕು. ದೇವಸ್ಥಾನದ ಶೈಲಿಯ ಉಸುಲಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವೀಟ್ ಇರ್ತದೆ. ನಾನು ಅದಕ್ಕೆ ಬೇಕಾಗಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಪುಡಿ ಮಾಡಿಯೇ ಸೇರಿಸಿದೆ. ಬೆಲ್ಲ ಹಾಕಿದ ನಂತರ ಇದನ್ನ ಎಲ್ಲ ಕಡೆಗೆ ಈ ತರ ಕಲಸಬೇಕು. ನಮ್ಮ ಉಸುಲಿಯಲ್ಲಿ ಸಿಹಿ ಹಾಗೇನೆ ಖಾರ 2 ಜಾಸ್ತಿ ಇರ್ತದೆ. ಕಾಬೂಲ್ ಕಡಲೆ ಉಸುಲಿ ಅಂತ ಹೇಳಿದ್ರೆ ನಿಮ್ಗೆ ಇದು ಸಾಂಪ್ರದಾಯಿಕ ತಿಂಡಿ. ದೇವಸ್ಥಾನದ ಶೈಲಿಯಲ್ಲಿ ಮಾಡಿರೋದು ನಾನು. ಹೆಚ್ಚಿನ ದೇವಸ್ಥಾನಗಳಲ್ಲೆಲ್ಲ ಈ ತರ ಮಾಡ್ತಾರೆ. ಅಂದ್ರೆ ಇದನ್ನು ಪ್ರಸಾದ ರೂಪದಲ್ಲಿ ಕೊಡೋದುಂಟು. ನಾವಂತೂ ಮನೆಯಲ್ಲಿ ಕೂಡ ಇದನ್ನ ಮಾಡ್ತಾ ಇರ್ತೇವೆ. ಅಂದ್ರೆ ಇದನ್ನ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಕೋಬಹುದು. ಹೆಲ್ದಿ ರೆಸಿಪಿ ಎಲ್ಲ ಸಿಂಪಲ್ ಇದೆ, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ. ಇನ್ನೊಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಳುವ. ಚಂದ ಮಿಕ್ಸ್ ಮಾಡುವ. ನೋಡಿ, ಇಷ್ಟಾದ್ರೆ ಸಾಕು. ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವ ಕಾಬೂಲ್ ಕಡಲೆ ಉಸುಲಿ ನೋಡಿ ಅಂತೆ ಹೇಗೆ ಬಂದಿದೆ. ನೋಡ್ಲಿಕ್ಕೆ ಕೂಡ ಚಂದ, ಅಷ್ಟೇ ರುಚಿ ಆಯ್ತಾ. ಉಸುಲಿಯನ್ನು ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ಹೇಳಿ. ನಿಮಗೆ ವಿಡಿಯೋ ನೋಡುವಾಗಲೇ ಗೊತ್ತಾಗ್ತದೆ, ಅಷ್ಟು ರುಚಿ ಕೂಡ ಇದೆ. ನೀವು ಕೂಡ ಮನೆಯಲ್ಲಿ ಈ ತರ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಬೇಗ ಆಗುವಂತಹ ತಿಂಡಿ, ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗ್ತದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನೀವು ಮನೆಯಲ್ಲಿ ಮಾಡಿದ್ರಂತೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.